ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಇವತ್ತು ಆರಂಭದಲ್ಲಿ ನಿಮಗೊಂದು ಪುಟ್ಟ ಟಾಸ್ಕ್ ಅನ್ನು ಕೊಡ್ತೀನಿ. ಏನಂತ ಹೇಳಿದ್ರೆ, ಒಬ್ಬ ಭಾರತೀಯನಾಗಿ ಒಬ್ಬ ಭಾರತೀಯಳಾಗಿ ನೀವಿವತ್ತು ನಿಮ್ಮ ಮನೆಯಲ್ಲಿ ಎಷ್ಟು ವಿದೇಶಿ ಉತ್ಪನ್ನಗಳನ್ನು ಬಳಕೆ ಮಾಡ್ತಾ ಇದ್ದೀರಾ ಅನ್ನುವಂಥದ್ರ ಪಟ್ಟಿಯನ್ನು ಮಾಡಬೇಕು. ಮಾಡ್ತೀರಾ? ಯಾಕೆ ಹೀಗೆ ಸಡನ್ ಆಗಿ ಬಂದು ಹೇಳ್ತಾ ಇದ್ದೀನಿ? ಇದರ ತುರ್ತು ಅವಶ್ಯಕತೆ ಏನಿದೆ? ಇವೆಲ್ಲವನ್ನ ಇವತ್ತಿನ ಈ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, ನಿನ್ನೆ ಮೋದಿಜಿ ಅವರು ಮಾತಾಡ್ತಾ ಒಂದು ಮಾತನ್ನ ಹೇಳ್ತಾರೆ. ಇವತ್ತು ಗಣೇಶ ಮೂರ್ತಿಗಳು ಕೂಡ ವಿದೇಶದಿಂದ ಬರ್ತಾ ಇವೆ, ಕಣ್ಣುಗಳು ಸರಿಯಾಗಿ ಓಪನ್ ಕೂಡ ಆಗಿರಲ್ಲ ಅವುಗಳದ್ದು ಅಂತ. गणेश जी भी विदेश से आ जाते हैं. छोटी आंख वाले गणेश जी आएंगे. गणेश जी की आंख भी नहीं खुल रही है. होली होली रंग छिड़कना है, बोले विदेशी. ನಾವು ಭಾರತೀಯರು ಇನ್ನು ಮುಂದೆ ವೋಕಲ್ ಫಾರ್ ಲೋಕಲ್ ನೀತಿಯನ್ನು ಕಡ್ಡಾಯವಾಗಿ ಅನುಸರಿಸಬೇಕು. ಆಗ್ಲೇ ನಾವು ನಮ್ಮ ದೇಶ ಮುಂದುವರಿಯೋದಕ್ಕೆ ಸಾಧ್ಯ. ಒಪ್ಕೊಳ್ತೀರಾ? ಆ ಮೂಲಕ ನಾವು ಸ್ವಾವಲಂಬಿಗಳಾಗ್ತೀವಿ. ಅಷ್ಟೇ ಅಲ್ಲ, ಸ್ಥಳೀಯ ಉತ್ಪನ್ನಗಳ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಇದು ನಮ್ಮ ಆರ್ಥಿಕ ಅಭಿವೃದ್ಧಿಯನ್ನ ವೇಗಗೊಳಿಸೋದಷ್ಟೇ ಅಲ್ಲ, ಉದ್ಯೋಗಾವಕಾಶಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಹೋಗುತ್ತೆ. ವೀಕ್ಷಕರೇ, ನಮ್ಮ ದೇಶ ಇವತ್ತು ಆರ್ಥಿಕತೆಯಲ್ಲಿ 4ನೇ ಸ್ಥಾನದಲ್ಲಿದೆ. ನಾವು ಇನ್ನಷ್ಟು ಬೆಳಿಬೇಕಾಗಿದೆ. ನಾವು ಸೂಪರ್ ಪವರ್ ಆಗಬೇಕು ಅಂತ ಹೇಳಿದ್ರೆ ವಿದೇಶಿ ವಸ್ತುಗಳ ಖರೀದಿಯನ್ನ ನಾವು ಬಿಡಬೇಕು. ಮೊದಲು ಅದು ನೀವು ಉಪಯೋಗ ಮಾಡುವಂತಹ ಸೋಪೆ ಆಗಲಿ, ಬೆಳಗ್ಗೆದ್ದು ಹಲ್ಲುಜ್ಜುವಂತಹ ಬ್ರಷೇ ಆಗಲಿ, ಆ ಪೇಸ್ಟೇ ಆಗಲಿ, ಸಣ್ಣ ಸಣ್ಣ ವಸ್ತುಗಳಿಂದ ಆರಂಭ ಮಾಡಿ ಬದಲಾವಣೆಯನ್ನು ತರೋದಕ್ಕೆ ಖಂಡಿತವಾಗ್ಲೂ ಕೂಡ ಸಾಧ್ಯ ಇದೆ. ಮೊನ್ನೆ ಆಪರೇಷನ್ ಸಿಂಧೂರ್ ಆಯ್ತಲ್ವಾ? ಭಾರತ ಪಾಕಿಸ್ತಾನದ ಜೊತೆಗೆ ಯುದ್ಧವನ್ನ ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಚೈನಾ ಆಗಿರಬಹುದು, ಟರ್ಕಿ ಆಗಿರಬಹುದು, ಅಜರ್ಬೈಜಾನ್ ಆಗಿರಬಹುದು, ಎಲ್ಲರೂ ಕೂಡ ನಮ್ಮ ವಿರುದ್ಧವಾಗಿ ಪಾಕಿಸ್ತಾನಕ್ಕೆ ಆಯುಧಗಳನ್ನು ಪೂರೈಕೆ ಮಾಡುವ ಮೂಲಕ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಒಟ್ಟಾರೆಯಾಗಿ ಸಂಪೂರ್ಣ ಬೆಂಬಲವನ್ನು ಸೂಚನೆ ಮಾಡುತ್ತವೆ. ಇವತ್ತು ನಾವು ಅವರಿಗೆ ಭಾರತ ಏನು ಅನ್ನುವಂಥದ್ದನ್ನು ತೋರಿಸಿಕೊಡಬೇಕು. ಯಾಕಂದ್ರೆ ಟರ್ಕಿಗೆ ಭಾರತ ಅದೆಷ್ಟು ಸಹಾಯವನ್ನ ಮಾಡಿತು ರೀ ಅವರ ಸಂಕಷ್ಟದ ಸಂದರ್ಭದಲ್ಲಿ. ಆದರೆ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಇದೇ ಟರ್ಕಿ ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಬಳಕೆ ಮಾಡಿಕೊಳ್ಳೋದಕ್ಕೆ ಬೇರಕ್ತಾರ್ TB2 ಅದೇ ರೀತಿ ಸೋಂಗಾ ಡ್ರೋನ್ಗಳನ್ನು ಸಪ್ಲೈ ಮಾಡುತ್ತೆ. ಟರ್ಕಿ ನಮ್ಮ ಹಿಂದಿನ ಎಲ್ಲ ಸಹಾಯವನ್ನು ಮರೆತು ನಮ್ಮ ಶತ್ರುಗಳಿಗೆ ಶಸ್ತ್ರಾಸ್ತ್ರಗಳನ್ನು ಒದಗಿಸುತ್ತೆ. ಆ ಮೂಲಕ ಉಂಡ ಮನೆಗೆ ದ್ರೋಹವನ್ನು ಬಗೆಯುತ್ತೆ. ನಿಜ ಹೇಳ್ತೀನಿ, ಟರ್ಕಿಯ ವಿಚಾರದಲ್ಲಿ ಭಾರತದ ಹೃದಯ ಏನಿದೆ ಅದು ವಿಶಾಲವಾಗಿತ್ತು. 2023ರಲ್ಲಿ ಟರ್ಕಿಯಲ್ಲಿ ಕೆಟ್ಟ ಭೂಕಂಪ ಆಗುತ್ತೆ. ಅವತ್ತು ಇದೇ ಭಾರತ ಆಪರೇಷನ್ ದೋಸ್ತ್ ಹೆಸರಲ್ಲಿ 6 ವಿಮಾನಗಳಲ್ಲಿ ಸಹಾಯ ಸಾಮಗ್ರಿಯನ್ನು ಕಳಿಸಿಕೊಡುತ್ತೆ. ಟೆಂಟ್ಸ್ ಇಂದ ಹಿಡಿದು ಔಷಧಿಯಿಂದ ಹಿಡಿದು 250ಕ್ಕೂ ಹೆಚ್ಚು NDRF ರಕ್ಷಣಾ ಪಡೆಗಳು, ಪರಿಹಾರ ಪ್ಯಾಕೇಜ್ಗಳು ಎಲ್ಲವನ್ನ ಭಾರತ ಕಳಿಸಿಕೊಡುತ್ತೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಫುಡ್ ಐಟಮ್ಸ್, 27 ಟನ್ ಸರಬರಾಜು, ವೈದ್ಯಕೀಯ ತಂಡ ಎಲ್ಲವನ್ನ ಟರ್ಕಿಗೆ ಕಳಿಸಿಕೊಡುತ್ತೆ. ನಮ್ಮ ಪ್ರಧಾನಿ ಮೋದಿಜಿಯವರು ವೈಯಕ್ತಿಕವಾಗಿ ಅವರೇ ಆ ಸಹಾಯದ ಮೇಲ್ವಿಚಾರಣೆಯನ್ನು ಕೂಡ ನೋಡ್ಕೊಳ್ತಾ ಇದ್ರು. ನಮ್ಮವರಲ್ಲಿ ನಮ್ಮ ಸೈನಿಕರು ಅಲ್ಲಿ ಆ ಫ್ರೀಸಿಂಗ್ ವಾತಾವರಣದಲ್ಲಿ 24/7 ಕೆಲಸವನ್ನ ಮಾಡಿದ್ರು, ಅವರಿಗೆ ಸಹಾಯವನ್ನ ಮಾಡಿದ್ರು. ನಾವು ಆ ಮೂಲಕ ಅಲ್ಲಿ ಜೀವಗಳನ್ನ ಉಳಿಸಿ ಅವರಲ್ಲಿ ಒಂದು ಭರವಸೆಯನ್ನು ಹುಟ್ಟು ಹಾಕಿದ್ವಿ. ನನ್ನ ಭಾರತ. ಟರ್ಕಿ ಅವತ್ತು ನಮ್ಮನ್ನ ದೋಸ್ತ್ ಅಂತ ಕರೆದಿತ್ತು. ಆದರೆ ಈಗ ನಮ್ಮ ಬೆನ್ನಿಗೆ ಚೂರಿಯನ್ನ ಹಾಕಿದೆ. ಟರ್ಕಿ ನಾವು ಮಾಡಿದಂತಹ ಸಹಾಯಕ್ಕೆ ಹೇಗೆ ಧನ್ಯವಾದ ತಿಳಿಸ್ತು? ದ್ರೋಹ ಬಗೆಯ ಮೂಲಕ. ವೀಕ್ಷಕರೊಬ್ಬ ನೈಜ ಭಾರತೀಯನಿಗೆ ನಾನು ಕೂಡ ಗಡಿಯಲ್ಲಿ ನಿಂತು ನನ್ನ ದೇಶವನ್ನ ಕಾಪಾಡಬೇಕು,
ನಾನು ನನ್ನ ದೇಶವನ್ನ ರಕ್ಷಣೆ ಮಾಡಬೇಕು ಅನ್ನುವಂತಹ ಆಸೆ ಖಂಡಿತವಾಗ್ಲೂ ಇರುತ್ತೆ. ಆದರೆ ಎಲ್ರಿಗೂ ಗಡಿಯಲ್ಲಿ ನಿಂತು ದೇಶವನ್ನ ಕಾಯೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಇಲ್ಲೇ ಇದ್ದುಕೊಂಡು ನಾವು ಕೂಡ ಸೈನಿಕರಾಗಬಹುದು, ನಮ್ಮ ದೇಶ ಪ್ರೇಮವನ್ನ ವ್ಯಕ್ತಪಡಿಸಬಹುದು. ಹೇಗೆ ಅಂತ ಹೇಳಿದ್ರೆ, ಇಂತಹ ದ್ರೋಹಿಗಳನ್ನ ಬಾಯ್ಕಾಟ್ ಮಾಡೋ ಮೂಲಕ, ಅವರ ವಸ್ತುಗಳನ್ನ ಖರೀದಿ ಮಾಡದೇ ಇರುವ ಮೂಲಕ. ನೀವು ಬಳಕೆ ಮಾಡುವಂತಹ ಪ್ರತಿ ವಸ್ತುವನ್ನ ಗಮನಿಸಿ, ನೀವು ಖರೀದಿ ಮಾಡುವಂತಹ ಪ್ರತಿ ವಸ್ತುವನ್ನ ಗಮನಿಸಿ, ಮೇಡ್ ಇನ್ ಯಾವ ದೇಶ ಅಂತ. ನೀವು ಯಾವುದೇ ವಸ್ತುವನ್ನ ಖರೀದಿ ಮಾಡೋ ಮೊದಲು ಬಾರ್ಕೋಡ್ ಅನ್ನು ಪರಿಶೀಲನೆ ಮಾಡಿ. ಅದು 868 ಅಥವಾ 869 ಇಂದ ಪ್ರಾರಂಭ ಆದರೆ ಆ ಉತ್ಪನ್ನ ಟರ್ಕಿಯಲ್ಲಿ ತಯಾರಿಸಲ್ಪಟ್ಟಿದೆ ಅಂತ ಅರ್ಥ. ಖರೀದಿಸಬೇಡಿ, ಅವುಗಳನ್ನ ದಯವಿಟ್ಟು ಖರೀದಿ ಮಾಡಬೇಡಿ. ಇನ್ನು ಚೈನಾದವರು ಕೂಡ ಈಗ ಹೆಚ್ಚಾಗಿ ಮೇಡ್ ಇನ್ ಚೈನಾ ಅಂತ ಹಾಕಲ್ಲ, ಬದಲಾಗಿ ಬಾರ್ಕೋಡ್ ಹಾಕಿ ರಿಪಬ್ಲಿಕ್ ಆಫ್ ಚೈನಾ ROC ಅಂತ ಹಾಕತ್ವೆ. ಅದನ್ನು ಕೂಡ ಗಮನಿಸಿ, ಖರೀದಿ ಮಾಡಬೇಡಿ. ಕಮ್ಮಿಗೆ ಸಿಗುತ್ತೆ, ಬೇಡ, ಖರೀದಿ ಮಾಡಬೇಡಿ. ನಾವು ಯಾವ್ದ್ಯಾವುದಕ್ಕೋ ತಲೆ ಕೆಡಿಸ್ಕೊಂಡು ಸೂಕ್ಷ್ಮತೆಯನ್ನು ವಹಿಸ್ತೀವಿ. ಈ ವಿಚಾರದಲ್ಲಿ ಯಾಕೆ ಆ ಸೂಕ್ಷ್ಮತೆಯನ್ನು ವಹಿಸಬಾರ್ದು? ನನ್ನ ದೇಶದ ವಿಚಾರ ಇದು, ವಹಿಸಬೇಕು. ನಿಮಗೆ ಬೇಕಾದ್ರೆ ನಾನೊಂದು ಪುಟ್ಟ ಉದಾಹರಣೆಯನ್ನು ಕೊಡ್ತೀನಿ. ಪ್ರತಿದಿನ ಬಳಕೆ ಮಾಡುವಂತಹ ಕುಂಕುಮ, ಹಣೆಗೆ ಹಚ್ಕೊಳ್ಳುವಂಥ ಕುಂಕುಮ, ಅದಕ್ಕೂ ಕೂಡ ನಾವು ಯಾರ್ಯಾರಿಗೋ ಅವಲಂಬಿತ ಆಗಿದ್ದೀವಿ. ಯಾಕಾಗಬೇಕು ಅಂತ ಆರ್ಗ್ಯಾನಿಕ್ ಕುಂಕುಮವನ್ನ ನಾವು ಮನೆಯಲ್ಲೇ ತಯಾರು ಮಾಡಬಹುದು. 2 ಸ್ಪೂನ್ ಪ್ಯೂರ್ ಅರಿಶಿನ ಹುಡಿ, 1/4 ಸ್ಪೂನ್ ಅಡುಗೆ ಸೋಡಾ, 1/4 ಸ್ಪೂನ್ ಸುಣ್ಣ, ಸ್ವಲ್ಪ ನಿಂಬೆ ರಸ, ಇವುಗಳನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಮತ್ತೆ ಗ್ರೈಂಡ್ ಮಾಡಿ. ಆಯ್ತು, ಕುಂಕುಮ ರೆಡಿ ಆಯ್ತು. ನೋಡಿ ಎಷ್ಟು ಸುಲಭ ಇದೆ ಅಂತ. ಇದರಿಂದ ಯಾವುದೇ ರೀತಿಯಾದಂಥ ಅಲರ್ಜಿನೂ ಇರಲ್ಲ, ಸಮಸ್ಯೆನೂ ಇರಲ್ಲ, ನಮ್ಮದೇ ಅನ್ನುವಂಥದ್ದು ಇರುತ್ತೆ. ವೀಕ್ಷಕರು, ಇನ್ನು ಗಣೇಶ ಹಬ್ಬಕ್ಕೆ ಗಣಪತಿ ದೇವರನ್ನ ಕೂರಿಸ್ತೀವಿ. ಅದು ಕೂಡ ಹೊರಗಿಂದಾನೇ ಬರ್ತಾ ಇದೆ ಈಗ. ಅದೇ ನಾನು ಹೇಳಿದ್ದು, ಮೋದಿಜಿಯವರು ಹೇಳ್ತಾರೆ ಗಣೇಶ ಮೂರ್ತಿಗಳು ಕೂಡ ಈಗ ವಿದೇಶದಿಂದಾನೇ ಬರ್ತಾ ಇದೆ. ಕಣ್ಣುಗಳು ಸರಿಯಾಗಿ ತೆರೆಯದಂತಹ ಆ ಸಣ್ಣ ಕಣ್ಣಿನ ಗಣೇಶ ಮೂರ್ತಿಗಳು ಅಂತ. ಅಂದರೆ ಈ ಚೈನಾದವರ ಕಣ್ಣುಗಳು ಕೂಡ ಹಾಗೆ ಅಲ್ವಾ, ಪುಟ್ ಪುಟ್ ಕಣ್ಣು, ಅದಕ್ಕೆ ಅವರು ಹಾಗೆ ಹೇಳಿರುವಂಥದ್ದು. ಯಾಕೆ ಪರಿಸರ ಪ್ರೇಮಿ ಮಣ್ಣಿನ ಗಣಪವನ್ನ ನಾವೇ ಮಾಡ್ಕೊಳ್ಳೋದಕ್ಕಾಗಲ್ಲ? ನಮ್ಮವರೇ ನಮ್ಮ ಸುತ್ತಮುತ್ತಲೇ ಬಹಳ ಅಂದ ಚಂದದಿಂದ, ಬಹಳ ಭಕ್ತಿಯಿಂದ ಮಣ್ಣಿನ ಗಣಪವನ್ನ ತಯಾರು ಮಾಡ್ತಾರೆ. ಅದನ್ನ ಕೊಂಡ್ಕೊಳ್ಳಿ ಅಲ್ಲ. ಅದರಲ್ಲಿ ಆ ಪ್ರೀತಿನೂ ಬೆರೆತ್ಕೊಂಡಿರುತ್ತೆ, ಆ ಭಕ್ತಿನೂ ಬೆರೆತ್ಕೊಂಡಿರುತ್ತೆ, ಪರಿಸರಕ್ಕೂ ಹಾನಿ ಇರಲ್ಲ. ನಮ್ಮವರಿಗೆ ನಾವು ಪ್ರೋತ್ಸಾಹ ಕೊಟ್ಟ ಹಾಗಾಗುತ್ತೆ. ಅವರ ಬದುಕಿಗೆ ನಾವೊಂದು ಪುಟ್ಟ ಶಕ್ತಿಯನ್ನು ತುಂಬಿದ ಹಾಗಾಗುತ್ತೆ. ಹೌದಲ್ವೋ? ಇದು 1-2 ಉದಾಹರಣೆಯನ್ನು ನಾನು ಕೊಟ್ಟಿದ್ದಷ್ಟೇ. ಇಂತಹ ಹಲವಾರು ಉದಾಹರಣೆಗಳನ್ನ ನೀವೇ ಒಂದು ಬಾರಿ ಕೂತ್ಕೊಂಡು ಯೋಚನೆ ಮಾಡಿ. ಹೌದಲ್ವಾ ಅಂತ ಅನ್ಸುತ್ತೆ ನಿಮಗೆ. ವೀಕ್ಷಕರ, ಇವತ್ತು ರಾಹುಲ್ ಗಾಂಧಿ ಅವರು ಒಂದು ಮಾತನ್ನ ಹೇಳಿದ್ರು. ಏನ್ ಮೇಕ್ ಇನ್ ಇಂಡಿಯಾ ಇದೆಲ್ಲ ಸಾಧ್ಯ ಆಗಲ್ಲ ಅಂತ. आज हिंदुस्तान में आप मेड इन इंडिया की बात करते रहते हो, मेड इन इंडिया हो ही नहीं सकता आज. ಆದ್ರೆ ಇವತ್ತು ನನ್ನ ಭಾರತ ಉತ್ಪಾದನಾ ಜಗತ್ತಿನಲ್ಲಿ ವೇಗವಾಗಿ ಮುನ್ನಡೀತಾ ಇದೆ. ನಮಗೆ ಅಗತ್ಯ ಇರುವಂತಹ ವಸ್ತುಗಳನ್ನ ನಾವು ಉತ್ಪಾದನೆ ಮಾಡೋದೇ ಇರಲಿ ಅಥವಾ ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳನ್ನ ಪ್ರಪಂಚದ ವಿವಿಧ ಭಾಗಗಳಿಗೆ ರಫ್ತು ಮಾಡೋದೇ ಆಗಿರಲಿ, ಎರಡರಲ್ಲೂ ಕೂಡ ಇವತ್ತು ನನ್ನ ಭಾರತ ಮುಂದೆ ಇದೆ. ಸ್ಮಾರ್ಟ್ ಫೋನ್ಗಳಿಂದ ಹಿಡಿದು ರಕ್ಷಣಾ ಶಸ್ತ್ರಾಸ್ತ್ರಗಳವರೆಗೆ ಎಲ್ಲವನ್ನ ಕೂಡ ನನ್ನ ಭಾರತ ತಯಾರು ಮಾಡ್ತಾ ಇದೆ, ಅವುಗಳನ್ನ ರಫ್ತು ಮಾಡ್ತಾ ಇದೆ.
ಆಪರೇಷನ್ ಸಿಂಧೂರದ ಸಮಯದಲ್ಲಿ ನಿಮಗೆ ಇದರ ಸ್ಪಷ್ಟತೆ ಬಹಳ ಚೆನ್ನಾಗಿ ಗೊತ್ತಾಗಿರಬಹುದು, ಇಡೀ ವಿಶ್ವಕ್ಕೆ ಅದು ಗೊತ್ತಾಗಿದೆ ಕೂಡ. ಹಾಗಾಗಿ ನಮ್ಮ ದೇಶದ ಒಳಗಿರುವಂತಹ ಆ ದೇಶದ್ರೋಹಿಗಳಿಗೆ ಆಗಿರಲಿ, ನಮ್ಮ ಶತ್ರುಗಳಿಗೆ ಆಗಿರಲಿ, ನಾವು ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳನ್ನು ಖರೀದಿ ಮಾಡಿ ಅವುಗಳನ್ನು ಬಳಕೆ ಮಾಡುವ ಮೂಲಕ ಪ್ರತ್ಯುತ್ತರವನ್ನು ಕೊಡಬೇಕು. ಒಂದಷ್ಟು ಮಂದಿ ಹೇಳಬಹುದು, ಅಲ್ಲ ಮೇಡ್ ಇನ್ ಚೈನಾ ಪ್ರಾಡಕ್ಟ್ಸ್ ಎಲ್ಲ ಒಂದು ಸ್ವಲ್ಪ ಕಡಿಮೆಗೆ ಸಿಗುತ್ತೆ, ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಒಂದು ಸ್ವಲ್ಪ ರೇಟು ಜಾಸ್ತಿ ಅಂತ. ಇರಲಿ ಅಲ್ವಾ, $1-2 ಲಾಸ್ ಆಗಬಹುದು. ಆದರೆ ನಮ್ಮವರೇ ಯಾರೊಬ್ಬರು ಪುಟ್ಟ ವ್ಯಾಪಾರಿ, ನಮ್ಮದೇ ಹಳ್ಳಿಯ, ನಮ್ಮದೇ ಗ್ರಾಮದ ಒಂದು ಪುಟ್ಟ ಅಂಗಡಿಯ ಪುಟ್ಟ ವ್ಯಾಪಾರಿ ಹತ್ರ ಖರೀದಿ ಮಾಡೋಣ. ಒಂದು ಸೇಫ್ಟಿ ಪಿನ್ನಿಂದ ಹಿಡಿದು ಯಾವುದೇ ದೊಡ್ಡ ದೊಡ್ಡ ವಸ್ತುಗಳೇ ಆಗಿರಲಿ, ಮೇಡ್ ಇನ್ ಇಂಡಿಯಾ ವಸ್ತುಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಿ. ಹೆಚ್ಚು ಪ್ರಾಶಸ್ತ್ಯ ಅಲ್ಲ, ಸಾರಿ, ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನೇ ಖರೀದಿ ಮಾಡಿ, ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನೇ ಬಳಕೆ ಮಾಡಿ. ಆತ್ಮನಿರ್ಭರ ಭಾರತಕ್ಕೆ ಆ ಮೂಲಕ ನಾವೆಲ್ಲರೂ ಜೊತೆಯಾಗೋಣ. ನಮ್ಮವರನ್ನ ಬೆಳೆಸಿ, ಶತ್ರುಗಳನ್ನಲ್ಲ. ಏನಂತೀರಾ? ನೀವು ಕೂಡ ಇನ್ನು ಮುಂದೆ ಈ ಕಾರ್ಯದಲ್ಲಿ ಕೈ ಜೋಡಿಸ್ತೀರಾ ಅಲ್ವಾ? ಇನ್ನು ಮುಂದೆ ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳನ್ನೇ ಬಳಕೆ ಮಾಡ್ಕೊಳ್ತೀರಾ ಅಲ್ವಾ? ದಯವಿಟ್ಟು ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.